ಛಲ ಹೊತ್ತು ಛಲ ಸಾಧಿಸಿದ ಈ ಛಲದಂಕ ಮಲ್ಲ ಚರಣ್ ರಾಜನಿಗೆ ಅಂದು ವೀರಾದಿವೀರ ಸೂರ್ಯನಂತೆ ಎದುರಾಗಿ ನಿಂತು ನನ್ನ ಕೈಯಿಂದ ಹೆಣ್ಣನ್ನು ಪಾರ ಮಾಡಿದ್ಯಾ ಬಚ್ಚ. ನಾನೆಂದರೆ ಸಾಕು ನರಲೋಕವೇ ನಡಗಿ ಭೂಲೋಕದಲ್ಲಿ ಬುಗುಲೆದ್ದು ಹೋಗುತ್ತಿರುವಾಗ ನನ್ನಂತ ಒಡವನನ್ನು ಯುದ್ಧ ಮಾಡಲು ಸಿದ್ಧನಾಗಿ ಸೊಡ್ಡ ಹೊಡೆದು ನಿಂತಿಯಾ ಅವೇಕೆ? ಇನ್ನು ಮೂರು ದಿನದಲ್ಲಿ ನಿನ್ನ ಅತ್ತಿಗೆಯನ್ನು ಎತ್ತು ತಂದು ಅವಳ ಗರ್ಭದಲ್ಲಿ ಈ ಚರಣೆಂಬ ಬೀಜ ಬಿತ್ತಿ ಬಿತ್ತಲಿಲ್ಲ ಔಟ್ ಆಫ್ ಕಂಟ್ರಿ ಡೇಂಜರ್ ವಿಲನೇ ಅಲ್ಲ. ಏ ವಿಷ್ಣು ನಿಲ್ಲು. ಯಾಕಲೇ ಗಾಂಡು? ಯಾಕೆ? ಅವತ್ತು ಒಂದು ಹೆಂಗಸಿನ ಮುಂದೆ ಉತ್ತರಕ್ಕೂ ಮಾರಾಜಮ್ಮ ಕೂತ್ಕೊಂಡಂತೆ ಕೈಯಲ್ಲಿ ಕೊಡ್ಲಿ ಹಿಡಿದು ಪರಶುರಾಮಂತರ ಹಾರಾಡ್ದಿಯಲ್ಲ. ಇವತ್ತು ನಾನು ನಿನ್ನನ್ನು ಸೋಟ್ಟು ಬಿಡಲೇ. ನಿನ್ನ ಹೊತ್ತಿರ ಗಂಡಸ್ಥನವಿದೆಯಾ? ಏನಂದಲೇ ಮಗಳ ವಿಷ್ಣು? ಚರಣ್ ರಾಜ್, ಶಾಂತಿಯಿಂದ ಇದ್ದರೆ ವಿಷ್ಣು, ಸತ್ಯದಿಂದ ಇದ್ದರೆ ವರ್ಧನ. ಸತ್ಯ ಶಾಂತಿ ಎನ್ನುವುದನ್ನು ಬಿಟ್ಟು ಕ್ರಾಂತಿಯಿಂದ ಮಾತನಾಡಿದರೆ ವಿಷ್ಣುವರ್ಧನ. ಹಾಗೇನಾದರೂ ನಾನು ವಿಷ್ಣುವರ್ಧನನಾದರೆ ಈ ನಿನ್ನ ಕೈಯನ್ನು ಕತ್ತರಿಸಿ ಕಾಲನ್ನು ತುಂಡರಿಸಿ ಕೂಟು ಎತ್ತಿರುವ ನಿನ್ನ ನೆತ್ತರವನ್ನು ಕುಡಿಯುವ ಸಿಂಹಾದ್ರಿಯ ಸಿಂಹ ವಿಷ್ಣುವರ್ಧನ ಆಗಬೇಕಾಗುತ್ತದೆ. ಈ ವಿಷ್ಣು ಸಿಂಹಾದ್ರಿ ಸಿಂಹ. ಲೇ ವಿಷ್ಣು, ನೀನು ಸಿಂಹಾದ್ರಿ ಸಿಂಹನಾದರೇನು ಸಾಹಸ ಸಿಂಹನಾದರೇನು? ನಿನ್ನಂತ ಸಿಂಹಗಳನ್ನು ಹಿಡಿದು ಪಂಜರದಲ್ಲಿ ಮೆಟ್ಟಿಸಿಳಿ ಶಕ್ತಿ ಉಂಟು ಈ ಚರಣನ ಹತ್ತಿರ. ಚರಣ್ ರಾಜ್, ಈ ವಿಷ್ಣು ಒಂದು ಸಾರಿ ಆಹಾ ಅಂತ ಗರ್ಜಿಸಿದ್ರೆ ಸಾಕು, ಆ ಹರನ ಹೆದರಿ ಗಡಗಡನೆ ನಡುಗುತ್ತಿರುವಾಗ ಖಚಿತ ನೀನೊಂದು ನರಪಿಳ್ಳೆ. ನೀನು ನನ್ನ ನೆತ್ತರವನ್ನು ಕುಡಿಯುವರೆಗೂ ಈ ವಿಷ್ಣು ಶಿಖಂಡಿಯಾಗಿ ನಿಂತಿರುತ್ತಾನೆಂದು ತಿಳಿದುಕೊಂಡಿರುವ ಸೊಕ್ಕಿನ ಸುಳಿಯ ಮಗನೇ, ಈ ನನ್ನ ಕೈಲಿರೋ ಪರಶುರಾಮನ ಒಂದೇ ಹೊಡೆತಕ್ಕೆ ಈ ನಿನ್ನ ರುಂಡವೇ ಹಾರಿ ಬೀಳುವುದು ನನ್ನ ಪಾದದ ಮೇಲೆ. ಪಾದದ ಮೇಲೆ? ಲೇ ಬಡ ಭಿಕಾರಿ ನನ್ನ ಮಗಳ ವಿಷ್ಣು, ಮೈಯಲ್ಲಿ ಬಿಸಿ ರಕ್ತವಿದೆ ಎಂದು ನಿಗರಬೇಡ ಮಗನ, ನಿಗರಿ ಮಾತನಾಡಬೇಡ. ಈ ಚರಣೆಂದ ಅರನಿಗೂ ಕೂಡ ಅಂಜಿಕೆ ಇರುವಾಗ ನೀನು ನನ್ನ ರುಂಡವನ್ನು ತೆಗೆದು ನಿನ್ನ ಪಾದದ ಮೇಲೆ ಕೆಡವಿಕೊಳ್ಳುತ್ತೇನೆಂದು ಬಗಳಿದೆಯಲ್ಲ. ಈಗಲೇ ನಾನು ಮನಸ್ಸು ಮಾಡಿದರೆ ನೀನು ಒಂದು ಹೆಜ್ಜೆ ಕೆತ್ತ ಮುಂದೆ ಇಡುವುದರೊಳಗಾಗಿ ನಿನ್ನನ್ನು ಸುಟ್ಟು ಭಸ್ಮ ಮಾಡುವ ಭಸ್ಮಾಸುರ ಈ ಚರಣ್ ರಾಜ್. ಚರಣ್ ರಾಜ್, ನಿನ್ನಂತ ಬೊಗಳುವನ ಈ ಕಚ್ಚುವುದಲ್ಲ ಎನ್ನುವುದು ಚೆನ್ನಾಗಿ ಗೊತ್ತು ಈ ವಿಷ್ಣುವಿಗೆ. ನಿನ್ನ ಹತ್ತಿರ ನನ್ನನ್ನು ಗೆಲ್ಲುತ್ತೇನೆ ಎನ್ನುವ ತಾಕತ್ತಿದ್ರೆ ನಿನ್ನ ಕೈಲಿರೋ ಪಿಸ್ತೂಲನ್ನು ನೀನು ಕೆಳಗಿಡು, ನಾನು ನನ್ನ ಕೈಲಿರೋ ಕೊಡ್ಲಿಯನ್ನು ಕೆಳಗಿಡುತ್ತೇನೆ. ಕೆಳಗಿಟ್ಟು ಇಬ್ಬರು ಕೂಡಿ ಕುಸ್ತಿ ಹಿಡಿಯೋಣ. ಅದರಲ್ಲಿ ನಾನು ಸೋತರೆ ನಾನು ಸಾಯುವವರೆಗೂ ನಿಮ್ಮ ಮನೆಯ ಜೀತದೊಳಗೆ ದುಡಿತೇನೆ. ಒಂದು ವೇಳೆ ನೀನು ಬಿದ್ದರೆ ನೀನು ಸಾಯುವವರೆಗೂ ನನ್ನಣ್ಣನ ಪಾದ ಸೇವಕನಾಗಿ ದುಡಿಯಬೇಕಾಗುತ್ತದೆ. ಗಂಡ ಸಾಗಿ ಬರವೆಯಾ ನನ್ನೊಡನೆ ಕುಸ್ತಿ ಹಿಡಿಯುವುದಕ್ಕೆ? ಕುಸ್ತಿ ಹಿಡಿಯುವುದಕ್ಕೆ? ಲೇ ಹುಮ್ಮಣ್ಣನ ಮಗನೇ, ನಿನ್ನಂತ ಕೆಸರಿನ ಮೇಲೆ ಕಲ್ಲೆಸೆದು ಆ ಕೆಸರನ್ನ ಮುಖಕ್ಕೆ ಸಿಡಿಸ್ಕೊ ಮೂರ್ಖ ನಾನಲ್ಲ. ಈ ಚರಣ ಏನಿದ್ದರೂ ವ್ಯಕ್ತಿಯನ್ನು ಉಪಯೋಗಿಸಿ ಯುದ್ಧ ಮಾಡುವನು. ಕೈಯಲ್ಲಿ ಕೊಡ್ಲಿ ಹಿಡಿದು ಕುಬೇರನಂತೆ ತಿರುಗುವ ನಿನ್ನ ಕೈಗಳನ್ನು ಹೇಗೆ ಕತ್ತರಿಸಬೇಕು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಕೈಯನ್ನು ಲೇಹಡಿ, ಈ ಕೈ
ಈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರುವುದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ದು ಬಂದಿದ್ದು ನನ್ನ ಚರಿತ್ರೆಯಲ್ಲಿ ಅಲ್ಲ, ಬರುತ್ತಾನೆ ಮಗನೇ. ಮೈಂಡ್ ಇಟ್. ಏ ವಿಷ್ಣು, ನಿಲ್ಲು ಮಗನೇ. ಯಾಕೆ? ಡೈಲಾಗ್ ಕಿಂಗ್ ವಿಷ್ಣುವರ್ಧನಂತೆ ಅವರ ಡೈಲಾಗ್ ಅನ್ನ ನನ್ನ ಮುಂದೆ ಹೇಳಿ ಒಕ್ಕಿದೆಯಲ್ಲ. ತಾಕತ್ತಿದ್ರೆ ನಿನ್ನದೇ ಆದ ಒಂದು ಡೈಲಾಗ್ ಹೇಳಿ ಹೋಗು ಮಗನ, ನೋಡೋಣ. ಹೌದಾ? ಕೇಳು ಹಾಗಾದರೆ ಈ ವಿಷ್ಣುವಿನ ಡೈಲಾಗ್ ಅನ್ನು. ಈ ಕೊಡ್ಲಿ ಸತ್ಯವಂತರ ಆಸ್ತಿ. ಈ ಕೊಡ್ಲಿಯಲ್ಲಿರೋದು 100 ಕೋಟಿ ನ್ಯಾಯವಂತರ ಶಕ್ತಿ. ಒಂದು ಸಾರಿ ಕೊಡ್ಲಿ ಎತ್ತಿ ಕೈ ಬೀಸಿದ್ರೆ ಸಾಕು, ನಿನ್ನಂತ ದುಷ್ಟನ ರುಂಡ ಹರುತ್ತೆ, ಮುಂಡ ಬೀಳುತ್ತೆ. ತಡೆದು ನಿಲ್ಲಿಸಿ ಪ್ರಾಣ ಕಳೆದುಕೊಳ್ಳಬೇಡ ಮಗನೇ, ಬರುತ್ತಾನೆ. ಮೈಂಡ್ ಇಟ್. ಚೋರರಿಗೊಂದು ಕಾಲ, ಶೂರರಿಗೊಂದು. ಹೋಗು ಹೋಗು ವಿಷ್ಣು, ಹೋಗು. ಈ ಚರಣಿನ ಚಮತ್ಕಾರ ಬುದ್ಧಿ ನಿನ್ನಂತ ಅರಬನಿಗೆ ಏನು ಗೊತ್ತು? ಏಯ್! ನಾನೇ ಸೂರ್ಯನೆಂದು ಕೈಯಲ್ಲಿ ಕೊಡ್ಲಿ ಹಿಡಿದು ತಿರುಗುವ ನಿನ್ನ ಕೈಗಳನ್ನು ಹೇಗೆ ಕತ್ತರಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನೀನು ನನ್ನ ರುಂಡವನ್ನು ಚೆಂಡಾಡುತ್ತೇನೆಂದು ಬಗಳಿದೆಯಲ್ಲ, ನಾಳೆನೇ ನಮ್ಮ ಪಾಟೀಲರನ್ನು ನಿಮ್ಮ ಮನೆಗೆ ಕಳಿಸಿ ನಿಮ್ಮಣ್ಣನ ಮನೆಯಿಂದ ಒದ್ದು ಹೊರಗೆ ಹಾಕಿಸಲಿಲ್ಲ, ಏಯ್! ನನ್ನ ಹೆಸರ ಪುಂಡ ಪ್ರಚಂಡರ ಗಂಡ ಜಗತ್ ಪ್ರಸಿದ್ಧ ಜಗದೀಶ ಚರಣ್ ರಾಜನೇ ನಹಿ. ಯಾಕ್ರಿ ನನ್ನನ್ನು ಕೂಗಿ ಕರ್ತಾ ಇದ್ದೀರಲ್ಲ, ಏನು ಸಮಾಚಾರ? ಏನೇ ನೀನು ಯಾವಾಗ ನೋಡಿದ್ರೆ ಮನೆ ಒಳಗೆ ಕೆಲಸ 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 ಮಾಡ್ತಿಲ್ಲ, ಮನೆ ಒಳಗೆ ಅಂತದ್ದು ಏನು ಕೆಲಸ ಮಾಡ್ತಿರೋದೇ? ರೀ, ನಾಳೆ ಭಾರತ ಹುಣ್ಣಿಮೆ ಇದೆಯಲ್ವಾ, ಅದಕ್ಕಾಗಿ ಊರಲ್ಲಿ ಜಾತ್ರೆ ಇಲ್ವೇ, ಮನೆಯೆಲ್ಲ ಸ್ವಚ್ಛ ಮಾಡ್ತಾ ಇದ್ದೀನಿ ಅಷ್ಟೇ. ಪವಿತ್ರ, ಮನೆ ಸ್ವಚ್ಛ ಮಾಡಿಕ್ಕಿಂತ ಮೊದಲು ನಿನ್ನ ಗಂಡನ ಮನಸ್ಸರು ಸ್ವಚ್ಛತೆ ಮಾಡ ಅಂದಾಗೆ ಅವಳು ಹೆಣ್ಣವನ್ನುತ್ತಾರೆ. ಅಯ್ಯೋ, ಇದೇನ್ರಿ ಮಾತಿನಲ್ಲಿ ಏನೂ ಕಡಿಮೆ ಇಲ್ಲ, ಕೈ ಬಿಡ್ರಿ, ಮನೆಯಲ್ಲಿ ತುಂಬಾ ಕೆಲಸ ಇದೆ. ಪವಿತ್ರ, ತುಂಬದ ಕೆಲಸವನ್ನು ಬದಿಗೊತ್ತಿ ಈ ನಿನ್ನ ಗಂಡನ ಮನಸ್ಸನ್ನು ಆಪೆ ಮುದ್ದಾಡವ ಅಂದ. ಆಯ್ತ್ರಿ. ನನ್ನೊಲವೇ ಬಾರೆ, ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಗೆ ನೀ ಭಾರನ ಸನಿಹಾಕೆ. ಗೆಳತಿ ನನ್ನ ಒಡತಿ, ಓ ಗೆಳತಿ ನನ್ನ ಒಡತಿ, ನನ್ನ ಬಾಳಿಗೆ ಬೆಳಕಾದೆ ನೀ, ನನ್ನ ಉಸಿರಿಗೆ ಉಸಿರಾದೆ ನೀ, ನೀಡು ನೀಡು. ಚೀಕಳ್ಳ ಚೀಕಳ್ಳ ಸಿಹಿ ಮುತ್ತಿನ ಕಾಣಿಗೆ ಈ ಬಾರಿ ನನ್ನ ಸನಿಯಗೆ, ಸಿಹಿ ಮುತ್ತಿನ ಕಾಣಿಗೆ ಈ ಬಾರಿ ನನ್ನ ಸನಿಯಗೆ.
ಚೆಲುವೆ ಬಳಿಬಾರೆ ಬಳಿ ಬಂದು ಸಿಹಿ ಮುತ್ತು ನೀಡು ಲಾ 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 ಲಾ. ಲಾ 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 ಲಾ. ಗಂಡ ಹೆಂಡತರಿ ಕೂಡಿ ಲವ್ ಮಾಡುವ ಸಮಯ. ಏ ಬಡಿಲು ಮನಿ ಒಳಗೆ ಬರ್ಬೇಕಾದ್ರೆ ಕೂಗಿ ಬರ್ಬೇಕು ಬರ್ತಲ್ಲ ಲೇ ಬಡಿಲು ಪರಿಜ್ಞಾನ ಲೇ ಗುಣವಂತ, ನಿನ್ನನ್ನು ಕೂಗಿ ಒಳಗಡೆ ಬರುವುದಕ್ಕೆ ಈ ಪಾಟೀಲೇನು ನಿನ್ನ ಮನೆಯ ಗೇಟ್ ಮ್ಯಾನ್ ಎಂದು ತಿಳಿದುಕೊಂಡ್ರು ಆ ಬಡ ಬಿಕಾರಿ ಪಾಟೇಲ್, ಬೇಸಿ ಪಾಟೇಲ್ ಅಂದರೆ ಬೆಂಕಿಯನ್ನೆಬ್ಬಿಸಿ ಬಿರುಗಾಳಿಯನ್ನು ಬೀಸುವ ಬಿಸಿ ಪಾಟೇಲ್. ನೋಡು ಪಡ್ರಿ, ನೀ ಭಯಂಕರ ಹುಲಿ ಆಧಾರೇನು, ಬೇರೆ ಗಾಳಿ ಆಧಾರೇನು. ನನ್ನ ತಮ್ಮ ಎಷ್ಟು ಭಯಂಕರ ಹುಮ್ಮ. ಈ ಅಂದರೆ ನನ್ನ ತಮ್ಮನಿಗೆ ನತ್ಯವನ್ನು ಉರ್ತತೆ. ಕೈ ಮುಗಿದು ಹೇಳುತ್ತೇನೆ, ಈಗಾಗಲೇ ಹೊರಟು ಹೋಗೋ ನಮ್ಮ ಮನೆ ಬಿಟ್ಟು. ಮನೆ ಬಿಟ್ಟ ಲೇ ಗುಣವಂತ, ನಿಮ್ಮ ತಮ್ಮಂದರ ಶೌರ್ಯವನ್ನು ಕೇಳಿ ಮನೆ ಬಿಟ್ಟು ಹೋಗಲು ಬಂದಿಲ್ಲ ಮಗಳೇ. ಇದೇ ನಿನ್ನ ಮನೆಯಲ್ಲಿ ಕಟ್ಟು ಒದ್ದು ಬುದ್ಧಿ ಕಲಿಸಿ ಶಕ್ತಿ ಅಂತ ಹೇಳುವ ನಿಮ್ಮ ತಮ್ಮಂದಿರ ಸೊಕ್ಕ ನಡಗಿಸಿ ಈ ನಿನ್ನ ಚೆಲುವೆ ಹೆಂಡತಿಯನ್ನು ಒತ್ತುಕೊಂಡು ಹೋಗಲು ಬಂದಿರುವೆನು. ಬಾರಲೇ ಬಾ. ರಾಜು ಸೂರ್ಯ ಮಗ ಚರಣರಾಜು, ಗೌರವರು ಮತ್ತು ಪಾಂಡವರು ಯುದ್ಧ ನಡೆದತೆ. ನಮ್ಮ ನಿಮ್ಮ ಮತವನ ವಾರತ್ತ ನಡೆದ್ಬೇಡು. ನನ್ನ ತಮ್ಮಂದರು ಭೀಮಾ ಅರ್ಜುನ ಇದ್ದತ್ತೆ. ಇಡೀ ಮನೆ ರಾಕ್ಷಸ ಗುದ್ದಿಕೊಳ್ಳದಂಗೆ ನಿಮ್ಮೆಬ್ಬರ ಗುದ್ದಿಕೊಳ್ಳರು ಈಗಾಗಲೇ ಹೊರಟು ಹೋಗ ಮಗನೇ. ಗುದ್ದಿಕೊಳ್ಳುವರು ಲೇ ಗುಣವಂತ, ಈ ಪಾಟೀಲನ ಶಕ್ತಿ ಎಂದರೇನು, ನಿನ್ನ ತಮ್ಮಂದಿರ ಶಕ್ತಿ ಎಂದರೇನು? ನಾನು ಒಂದು ಸಾರಿ ಹೆಜ್ಜೆಯನ್ನು ಕಿತ್ತಿ ಭೂಮಿ ಮೇಲೆ ಭಾರವಾಗಿ ಇಟ್ಟರೆ ಈ ಭೂಮಿನೇ ಗಡಗಡನೆ ನಡುಗಿ ಹೋಗುವುದು. ಅಂದಾಗ ಈ ಪಾಟೀಲಿನ ಮುಂದೆ ನಿನ್ನ ತಮ್ಮಂದಿರು ಯಾವ ಮರದ ತಪ್ಪಲು. ಭೀಮಾರ್ಜುನರೆಂದು ಬಲಿಷ್ಠವಾಗಿ ಹೇಳಿದ ನಿನ್ನ ತಮ್ಮಂದಿರು ನಿನ್ನ ಪ್ರಾಣವನ್ನು ಕಾಪಾಡಿ ಈ ನಿನ್ನ ಹೆಂಡತಿಯ ಶೀಲವನ್ನು ಉಳಿಸಿಕೊಳ್ಳಲಿ. ಕರೆಯಲೇ ನಿನ್ನ ತಮ್ಮಂದಿರನ. ಏಯ್, ಕೈ ಬಿಡೋ ಭಂಡರನ ಮಗನೇ. ಒಂದು ವೇಳೆ ನೀ ನನ್ನ ಸೀರೆಯನ್ನು ಶರಗನ ಕೈ ಹಾಕಲು ಬಂದಿದ್ದೆ ನಿಜವಾದ್ರೆ, ನನ್ನ ಮೈದನರಿಗೆ ಈ ವಿಷಯ ಗೊತ್ತಾದ್ರೆ ನಿಮ್ಮ ಮೈ ಚರ್ಮ ಸುಲಿದು ಕಾಲನ್ನು ಚಪ್ಪಲಿ ಮಾಡಿಸ್ತಾನೆ ಬಲ ಜೋಕೆ. ಚಪ್ಪಲಿ ಲೇ ಉತ್ತರಂಡೆ, ಯಾವತ್ತು ನಾನು ನಿನ್ನ ಚೀಲವನ್ನು ಉಂಡು ಮುಗಿಸಬಿಡಬೇಕಾಗಿತ್ತು. ಆದರೆ ಆ ಸಮಯ ಈಗ ಕೂಡಿ ಬಂದಿದೆ. ಪಗಡಿ ಆಟದಲ್ಲಿ ದ್ರೌಪದಿಯ ಪಣಕ್ಕಿಟ್ಟು ಸೋತ ಧರ್ಮರಾಜನಂತೆ ನಿನ್ನ ಗಂಡ ನಿನ್ನ ಮೈದನರು ಈ ಚರಣ್ ಶಕ್ತಿಗೆ ಸೋತು ಶರಣೆಂದು ನನ್ನ ಪಾದಕ್ಕೆ ಬಿದ್ದು ನಿನ್ನನ್ನು ನನಗೆ ಒಪ್ಪಿಸುವಾಗೆ ಮಾಡದಿದ್ದರೆ ನನ್ನ ಚರಣ್ ಅಲಿಯಾ ಚರಣ್ ರಾಧನೆಯಲ್ಲ. ಬಾರಲೇ ಬಾ. ಕೆಟ್ಟ ಸೂರ್ಯ ಮಗ ಚರಣರಾಜು, ಮೋಟೋದು ನನ್ನ ಹೆಂಡತ್ರ ಮಗನೇ. ಏಕ ಚಕ್ರಾಗಿ ಬಕ ಸೂರ್ಯನೆಂಬ ಹೌಳಿ ಎತ್ತತೆ. ಈ ಊರಲ್ಲಿ ಹೌಳಿಯನ್ನು ಎತ್ತಾಗಿತ್ತು ಮಗನೇ. ನಿನ್ನ ಪ್ರಾಣವನ್ನು ಉಳಿಸಿಕೊಂಡು ಪಾರಬೇಕಾದ್ರೆ ಈಗಾಗಲೇ ನಮ್ಮ ಮನೆ ಬಿಟ್ಟು ಹೊರಟು ಮಗನೇ. ಒಂದು ವೇಳೆ ನನ್ನ ತಮ್ಮಂದಿರು ಬಂದರೆ ನಿಮ್ಮ ದೇಹವನ್ನು ತುಂಡು ತುಂಡು ಕತ್ತರಿಸಿ ನಾಯಿನರಿಗೆ
ಹಾಗೂ ಬೇಕಾಗುತ್ತೆ ಮಕ್ಕಳೇ ಎತ್ತರ. ನಾಯಿ ನರಿಗಳಿಗೆ ಲೇ ಗುಣವಂತ, ಈ ಪಾಟೀಲ್ ಎಂದರೆ ಕೈಲಾಗದವನೆಂದು ತಿಳಿದಿರುವ ಆ ಆಧಾರದ ಕುಂಡೆ ಈಗಲೇ ನಿನ್ನನ್ನು ಸಾಯಿಸಿ ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಹೊತ್ತು ಒಯ್ದಂತೆ ನಾನು ನಿನ್ನ ಹೆಂಡತಿಯನ್ನು ಹೊತ್ತು ಒಯ್ಯದಿದ್ದರೆ ನನ್ನ ಹೆಸರು ಪಾಟೀಲನೇ ಅಲ್ಲ. ಲೇ ಗುಣವಂತ, ಪವಿತ್ರ ಏಯ್! ಎದ್ದೇಳು ಎದ್ದೇಳಲು ಬಿದ್ದಿಲ್ಲ ಪವಿತ್ರ ನಿನ್ನ ಗಂಡ. ನಮ್ಮ ಬಂದೂಕಿನ ಏಟನ್ನು ತಿಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಬನ್ನಿ ಪಾಟೀಲ್ರೇ, ದುಶ್ಯಾಸನ ದ್ರೌಪದಿ ಸೀರೆ ಸೆಳೆದಂತೆ ನಮ್ಮ ತೋಟದ ಮನೆಯಲ್ಲಿ ಪವಿತ್ರಳ ಸೀರೆಯನ್ನು ಸೆಳೆಯೋಣ. ಬಾರಲೇ ಬಾ. ಚರಣ್ ಪಾಟೀಲ, ನಾಗಮಣಿ ನಾಗರನಂತೆ ಸರ್ಪಗಾವಾಲಾಗಿದ್ದ ಈ ವಿಷ್ಣುವರ್ಧನರ ಮನೆಗೆ ನುಗ್ಗಿ ನನ್ನತ್ತಿಗೆಯನ್ನು ಮುಟ್ಟುವಂತ ಧೈರ್ಯ ಬಂತ ಆ ಮಕ್ಕಳ. ಈಗಲೇ ನಿಮ್ಮಿಬ್ಬರನ್ನು ಸೂಟ್ ಮಾಡಿ ಸೊಟ್ಟು ಬಿಡುತ್ತಾನೆ. ಊಟ್ ಮಾಡಿ ಲೇ ವರ್ತನ, ಈ ಪಾಟೀಲನೆಂದರೆ ಪರಮಾತ್ಮನೆಂದು ತಿಳಿದುಕೊಂಡಿರುವ ಈ ಊರ ಜನತೆಯಲ್ಲಿ ನೀನೊಬ್ಬ ನನ್ನ ಮನೆಗೆ ಬಂದು ಅಸಹ್ಯವಾಗಿ ಮಾತನಾಡಿದೀಯಾ ವಿವೇಕೆ? ಏ ಪಾಟೀಲ, ಏಡಿಯಾಗಿ ಓಡಿ ಹೋಗುವುದು ವರ್ಧನನ ಚರಿತ್ರೆಯಲ್ಲೇ ಇಲ್ಲ. ಏನಿದ್ರು ಎದುರಾಳಿಗೆ ಎದುರು ನಿಂತು ಅವರ ಎದೆಗೊಂಡಿಗೆ ಸೀಳಿ ರಕ್ತ ಕುಡಿಯುವುದೊಂದೇ ಈ ಸರ್ಕಾರದ ಹುಲಿ ವರ್ಧನನ ಕೆಲಸ. ಸರ್ಕಾರದ ಹುಲಿ ಲೇ ವರ್ಧನ, ನೀನು ಸರ್ಕಾರದ ಹುಲಿ ಆದರೇನು, ಸ್ಟೈಲ್ ಟೈಗರ್ ಆದರೇನು, ಜಂಗಲ್ ಟೈಗರ್ ಆದರೇನು, ನಿಮ್ಮಂತ ಹುಲಿಗಳ ಹಿಡಿದು ಪಂದರದಲ್ಲಿ ಮೆಟ್ಟಿ ಸಿಳಿ ನೆತ್ತರ ಕುಡಿಸುವ ಶಕ್ತಿ ಉಂಟು ಈ ಚರಣ್ ರಾಜನ ಹತ್ತಿರ. ನನ್ನ ಹೆಸರು ರೌಡಿಗಳ ರಾಜ, ಖತರ್ನಾಕ್ ರೌಡಿ ಕಿಂಗ್ ಚರಣ್ ರಾಜನೇ ಅಲ್ಲ. ಮುಗೀತು ವರ್ಧನ ನಿನ್ನ ಭೂಮಿಯ ಋಣ. ನೇಚರನ್ ಪೊಲೀಸರನ್ನು ಕಂಡು ಹೆದರಿ ಹೇಡಿಯಂತೆ ಕೈಯಲ್ಲಿದ್ದ ಪಿಸ್ತೂಲನ್ನು ಜೇಬಿನಲ್ಲಿ ಮುಚ್ಚಿಕೊಂಡು ಹೋಗುವ ನಿನ್ನಂತ ತಿರಬೋಕಿ ನನ್ನ ಮಕ್ಕಳಿಗೆ ಇಷ್ಟೊಂದು ಧೈರ್ಯ ಇದೆ ಎಂದರೆ ದಿನದ 24 ಗಂಟೆ ಕೈಯಲ್ಲಿ ಗನ್ ಹಿಡಿದು ತಿರುಗುತ್ತಿರುವ ಈ ಸಬ್ ಇನ್ಸ್ಪೆಕ್ಟರ್ ವರ್ಧನನಿಗೆ ಎಷ್ಟಿರಬಾರದು. ಕಣ್ಣು ಮುಚ್ಚಿ ಕಣ್ಣು ತೆಗೆದರೊಳಗಾಗಿ ನಿಮ್ಮಿಬ್ಬರ ಪ್ರಾಣ ಶಿವನ ಸನ್ನಿಧಿಗೆ ಕಳಿಸದಿದ್ದರೆ ನನ್ನ ಹೆಸರು ವರ್ಧನನೇ ಅಲ್ಲ. ವರ್ತನೆ ಅಲ್ಲ, ಏ ವರ್ತನ, ಆ ಶಿವನ ಮೂರನೇ ಕಣ್ಣೇ ಈ ಪಾಟೀಲ. ನೀನೆಂದ ಕಿಲಾಡಿ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕಾಗಿಯ ಸಮೇತ ನಿನ್ನ ದೇಹವನ್ನು ಸುಟ್ಟು ಹಾಕಿ ಈ ನಿನ್ನ ಅತ್ತಿಗೆಯನ್ನು ಹೊತ್ತುಕೊಂಡು ಹೋಗಿ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳುತ್ತೇನೆ. ನಿನಗೆ ತಾಕತ್ತಿದ್ದರೆ ನಿನ್ನ ಪ್ರಾಣವನ್ನು ಕಾಪಾಡಿಕೋ ಈ ಪಾಟೀಲ್ನ ಕೈಯಿಂದ. ಏ ವರ್ತನ, ನೋಡಿ, ನನ್ನ ಮೈದನಿಗೂ ಏನು ಮಾಡಬೇಡಿ, ದಯವಿಟ್ಟು ಅವ್ರನ್ನ ಬಿಟ್ಟು ಬಿಡಿ, ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೀನಿ. ಬಿಟ್ಟು ಬಿಡಿ. ಯಾಕೆ ಪವಿತ್ರ, ಯಾಕೆ ಇದುವರೆಗೂ ನನ್ನ ಮೈದನರು ಹಾಗೆ ಹೀಗೆ ಎಂದು ಎದೆ ತಟ್ಟಿ ಹೇಳಿದೆಯಲ್ಲ, ಈಗ ಎಲ್ಲಿ ಅಡಗಿತು ನಿಮ್ಮ ಚಂಡರ ಮೈದನರ ಶೌರ್ಯ? ಪಟೇಲ್ರೇ,
ಬೇಗನೆ ಆರಿಸು ಆ ನನ್ನ ಮಗನಿಗೆ ಗುಂಡು. ನಾನು ಇವಳನ್ನು ಎಳೆದುಕೊಂಡು ಹೋಗಿ ನನ್ನ ಆಚೆಯನ್ನು ಈಡೇರಿಸಿಕೊಂಡು ಬರುತ್ತೇನೆ. ಆಗಲೇ ಬಾ. ಪಾಟೀಲ, ಸತ್ಯದ ಕಣ್ಣು, ನ್ಯಾಯದ ಮೂರ್ತಿ, ಶಾಂತಿಯ ಸಂಕೇತವಾದ ನನ್ನ ತಮ್ಮನಿಗೆ ಬಂದು ಹಿಡಿದು ನಿಲ್ಲುವಷ್ಟು ಧೈರ್ಯವಂತ ಮಗನೇ, ಆ ಸೂರ್ಯ ಚಂದ್ರರಂತೆ ಉಗ್ರ ಕಿರಣಗಳು ಹೊರಹೊಮ್ಮಿಸುವ ಈ ಪುಂಡರಮನಿಗೆ ಬಂದಿದೆ ಅಂದರೆ ಮೆಚ್ಚಬೇಕಾದದ್ದೇ ಈ ನಿನ್ನ ಎದೆಗುಂಡಿಗೆ. ಈ ನಿನ್ನ ಎದೆಗುಂಡಿಗೆಯನ್ನು ಸಿಳಿ ಈ ನಿನ್ನ ಬಿಸಿ ರಕ್ತವನ್ನು ಕುಡಿಯದಿದ್ದರೆ ನನ್ನ ಹೆಸರು ಗಂಡೆದೆಯ ಗಂಡು ಹುಲಿ ವಿಷ್ಣುನಿ ಅಲ್ಲ. ಏಯ್ ಪಾಟೀಲ, ನೆನೆಸಿಕೋ ಮಗನೇ ನಿನ್ನ ಹೆತ್ತ ಮಾತಾಪಿತರನ್ನು. ಜೈ ಶ್ರೀರಾಮ್. ಬೇಡಪ್ಪ ಮೈದನ, ಬೇಡ. ನೋಡು, ಇವರಿಗೆ ಹೇಸಿಗೆ ಆದ್ರೆ ನಾವು ಹೇಸಿಗೆ ಆಗೋದು ಬೇಡ. ಬಿಟ್ಟು ಬಿಡು ಅವರನ್ನು. ಅತ್ತಿಗೆ ಬಿಟ್ಟು ನಿಲ್ಲಮ್ಮ ಅಣ್ಣನಿಗೆ ದಾರಿಯನ್ನ. ಬ್ರಹ್ಮ ವಿಷ್ಣು ಮಹೇಶ್ವರನಂತಿರುವ ನಮ್ಮ ಮನೆಗೆ ನುಗ್ಗಿ ನಿಮ್ಮಣ್ಣ ಮುಟ್ಟಿರಬೇಕಾದರೆ ಈ ನನ್ನ ಮಕ್ಕಳಿಗೆ ಎಷ್ಟೊಂದು ಧೈರ್ಯ ಇರಬಾರದು. ಅಣ್ಣ, ಕಡಿದು ಹಾಕಣ್ಣ ಈ ಕಾಮದ ಕತ್ತೆಗಳನ್ನ. ಮುಂದೆ ಏನೇ ಬಂದರೂ ನಾನು ದಕ್ಕಿಸಿಕೊಳ್ಳುತ್ತೇನೆ. ಏಯ್! ಲೇ ವರ್ತನ, ನೀನು ನಿನ್ನಣ್ಣನಿಗೆ ಕಡಿದು ಹಾಕು ಎಂದು ಆಜ್ಞೆ ಮಾಡಿದ ತಕ್ಷಣ ಈ ಪಾಟೀಲನ ಎದೆ ನಡುಗುತ್ತದೆ ಎಂದು ತಿಳಿದುಕೊಳ್ಳಬೇಡ ಮಗನೇ. ನಾವು ಈಗಲೂ ಮನಸ್ಸು ಮಾಡಿದರೆ ನಿಮ್ಮಿಬ್ಬರ ಎದುರಿಗೆ ಇವಳ ಶೀಲವನ್ನು ಸವಿಯಬಹುದು. ಅದು ನಿಮ್ಮಪ್ಪನ ಕೈಯಿಂದಲೂ ಸಾಧ್ಯವಿಲ್ಲ. ಲೈ ಪಾಟೀಲ, ಗಂಡದೆಯ ಗಂಡು ಕೊನೋ ಈ ವಿಷ್ಣು ಕಾಮದಾಹದಿಂದ ಪುಟ್ಟಿದ್ದು ಬರುತ್ತಿರುವ ನಿನ್ನಿಬ್ಬರ ನೆತ್ತರವನ್ನೇ ಕುಡಿದು, ನಿಮ್ಮಿಬ್ಬರ ರುಂಡ ಕಡಿದು, ನಿಮ್ಮಿಬ್ಬರ ಮೈ ಚರ್ಮವನ್ನೇ ಸುಲಿದು ನನ್ನ ಅತ್ತಿಗೆರ ಪಾದಕ್ಕೆ ಚಪ್ಪಲಿ ಮಾಡಿಸದಿದ್ದರೆ ನನ್ನ ಹೆಸರು ಗಂಡದೆಯ ಗಂಡು ಹುಲಿ ವಿಷ್ಣುನೇ ಅಲ್ಲ. ಲೇ, ನೀವಿಬ್ಬರು ಅಪ್ಪನಿಗೆ ಹುಟ್ಟಿದ ಮಕ್ಕಳಾಗಿದ್ರೆ ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ನೋಡ್ರಲೇ, ನೋಡೋಣ. ಒಂದು ಹೆಜ್ಜೆ. ಅಪ್ಪನಿಗೆ ಹುಟ್ಟಿದ ಮಕ್ಕಳಾಗೆ ನಿನ್ನ ಮನೆಗೆ ಬಂದು ನಿನ್ನತ್ತಿಗೆ ಸೆರಗ ಮುಟ್ಟಿದರು ಈ ಚರಣ್ ಪಾಟೀಲರು. ಈಗ ನಿನ್ನ ಬಾಯಿಂದ ಬಂಡಾಚಾರ ಮಾತನಾಡಿದರೆ ನಿಮ್ಮಣ್ಣನಿಗೆ ಬಿದ್ದ ಬಂದೂಕಿನ ಹೊಡೆತ ನಿನಗೆ ಬೀಳಬೇಕಾಗುತ್ತದೆ. ಸುಮ್ಮನೆ ಹೊರಟು ಹೋಗು. ಏನು, ನನ್ನನ್ನು ಬಂದೂಕಿಂದ ಹೊಡೆದಿದ್ದೀರ ಅತ್ತಿಗೆ? ಹೌದಪ್ಪ ಮೈದನ, ಅಲ್ಲಿ ನೋಡಿ ನಿಮ್ಮ ಅಣ್ಣನವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಅಣ್ಣ, ಎದ್ದೇಳಣ್ಣ, ಎದ್ದೇಳು. ಅತ್ತಿಗೆ ನೀರನ್ನು ತೆಗೆದುಕೊಂಡು ಬಾರಮ್ಮ. ಅಣ್ಣ, ನನ್ನಣ್ಣನ ಮೇಲೆ ಕೈ ಮಾಡಿದ ಇವರಿಬ್ಬರ ಕೈ ಕತ್ತರಿಸಿ ಹಾಕಿ ಇವರ ಕೊರಳಲ್ಲಿ ಹರುಕು ಮೆಟ್ಟನ್ನ ಕಟ್ಟಿ ಊರ ಬೀದಿ ಬೀದಿಯಲ್ಲಿ ಸುತ್ತಾಡಿಸಿಕೊಂಡು ಬಾರಣ್ಣ ಈ ಕಾಮದ ಕತ್ತೆಗಳನ್ನ. ಲೇ ಚರಣ್ ಪಾಟೀಲ್, ನನಗೆ ಉಕ್ಕಿ ಬರುತ್ತಿರುವ ಸೆಡಿಗೆ ನೀವಿಬ್ಬರು ಆಹುತಿಯಾಗಲೇಬೇಕು. ನಿಮ್ಮ ಪ್ರಾಣ ರಕ್ಷಣೆಗೆ ಆ ಬ್ರಹ್ಮ ಅಲ್ಲ, ಅವರಪ್ಪ ಬಂದರು ಕೂಡ ಈ ಭೂಮಿಯ ಮೇಲೆ ಜಾಗವಿಲ್ಲ. ನಿಮ್ಮ ರಕ್ತದಿಂದ ಭೂತಾಯಿಗೆ ಲೇಪನ ಮಾಡಿ ಬಡವರನ್ನು ಸದಬಡದ ನಿಮ್ಮಿಬ್ಬರ ಮತವೇರಿದ ಮಾಂಸವನ್ನೇ ಹರಿದು ತಿಂದು ನನ್ನ ದಾಹವನ್ನು ಹೆಂಗಿಸಿಕೊಳ್ಳದಿದ್ದರೆ ನನ್ನ ಹೆಸರು ವೀರಾದಿ ವೀರ ವಿಷ್ಣುನೇ ಅಲ್ಲ. ವೀರಾದಿ ವೀರ ವಿಷ್ಣು. ಏ ವಿಷ್ಣು, ನಮ್ಮ ರಕ್ತವನ್ನು ಭೂಮಿಗೆ ಲೇಪನೆ ಮಾಡುವವರೆಗೂ ಈ ಚರಣ್ ಪಾಟೀಲರು ಸುಮ್ಮನೆ ಕುಳಿತುಕೊಳ್ಳುತ್ತಾರೆ ಎಂದು ತಿಳಿದಿರುವ ಆ ಕತ್ತನ ಮಗಳೇ, ಈ ಕ್ಷಣದಲ್ಲಿ ನಿನ್ನನ್ನು ಗುಂಡಿಕ್ಕಿ ಸಾಯಿಸಿ ಗರತಿಯಾದ ನಿನ್ನ ಹತ್ತಿಗೆ ಶೀಲವನ್ನುಂಡು ಗಗನಕ್ಕೆ ಏರಿಸಬೇಕಾಗುತ್ತದೆ ಮಕ್ಕಳ, ನಿಮ್ಮೆಲ್ಲರ ಪ್ರಾಣ. ಏನಂದಲೇ ಮಗನೇ ಪಾಟೀಲ, ನನ್ನೊತ್ತಿಗೆಯ ಶೀಲವನ್ನುಂಡು ನಮ್ಮ ಪ್ರಾಣವನ್ನು ಗಗನಕ್ಕೇರಿಸುತ್ತೇನೆ ಮಗಳಿದೆಯ ಸೊಕ್ಕಿನ ಸುಳೆ ಮಗನೇ. ನೀವಿಬ್ಬರು ನಿಜವಾಗಿ ಸೂರರಾಗಿ ನಿಮ್ಮ ಮೈಯಲ್ಲಿ ಸೂರವಂತನ ರಕ್ತ ಹರಿಯುತ್ತಿದ್ದರೆ
ಈ ವಿಷ್ಣುವಿನ ಕೈಯಿಂದ ನಿಮ್ಮ ಪ್ರಾಣವನ್ನು ಪಾರು ಮಾಡ್ಕೊಂಡು ಹೋಗಿರಿ. ರಾವ್ ಪಾಟೀಲ, ನೆನೆಸಿಕೊ ಮಗನೇ ನಿನ್ನ ಹೆತ್ತ ಮಾತಾ ಪಿತರನ್ನು. ಜೈ ಶ್ರೀರಾಮ್. ಬೇಡಪ್ಪ, ಎತ್ತಿದ ಕೈಯನ್ನು ಕೆಳಗೆ ಇಳಿಸು. ಅತ್ತಿಗೆ ಹೇಳಮ್ಮ, ನನ್ನ ಬಂದೂಕಿನಿಂದ ಬಡಿದ ಈ ಬಿಡಾಡಿನ ನಮಗ ಪಾಟೀಲನ ಕೈ ಕತ್ತರಿಸಲೇ ಇಲ್ಲ, ನಿನ್ನನ್ನು ಮುಟ್ಟಲು ಮುಂದೆ ಹೆಜ್ಜೆ ಇಟ್ಟ ಈ ಚರಣನ ಕಾಲು ಕತ್ತರಿಸಲೇ, ಅಥವಾ ಇವರಿಬ್ಬರನ್ನು ತುಂಡು ತುಂಡಾಗಿ ಕಡಿದು ಹದ್ದು ಕಾಗೆಗಳಿಗೆ ಇವರ ಮಾಂಸವನ್ನು ಹಾಕಲೇ? ಬೇಗನೆ ಹೇಳುವತ್ತಿಗೆ ನನಗೆ ಉಕ್ಕಿ ಬರುತ್ತಿರುವ ಸೇಡಿನ ದಾವಾಗ್ನಿ ಸಹಿಸಿಕೊಳ್ಳಕ್ಕಾಗುತ್ತಿಲ್ಲ. ಹೇಳಮ್ಮ, ಏನು ಮಾಡಬೇಕು ಈ ನಾಯಿಗಳನ್ನು? ಮೈದನ, ಬೇಡಪ್ಪ, ಅವರನ್ನು ಸುಮ್ಮನೆ ಬಿಟ್ಟು ಬಿಡು. ನೋಡು, ಇನ್ನು ಮೇಲೆ ಅವರು ತಿಳಿದುಕೊಂಡು ನಡೆದರೆ ಅವರಿಗೆ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ. ಹೇ ಮಕ್ಕಳು, ಏನು ನೋಡುತ್ತಾ ನಿಂತಿದ್ದೀರ? ಮೊದಲು ನಿಮ್ಮ ಪ್ರಾಣ ಉಳಿಯಿತೆಂದು ಪಾರಾಗುವುದಕ್ಕೆ ಪ್ರಯತ್ನ ಪಡಿ. ಇರದಿದ್ದರೆ ನಿಮ್ಮ ಉಸಿರಾಟದ ಉಸಿರಿನ ಚೀಲವನ್ನೇ ಹರಿದು ಹಾಕುವನು ನನ್ನಣ್ಣ. ಹರಿದು ಹಾಕೋಣ. ಲೇ ವಿಷ್ಣುವರ್ಧನ, ನಿಮ್ಮ ಮಧ್ಯೆ ನಡೆದ ಯುದ್ಧ ಇಲ್ಲಿಗೆ ಅಂತ್ಯವಲ್ಲ, ಇನ್ನು ಮುಂದೆ ಪ್ರಾರಂಭ. ಬರುತ್ತವೆ ಮಕ್ಕಳ. ದಿಸ್ ಇಸ್ ಚರಣ್ ಪಾಟೀಲ್. ले विष्णुवर्धन, तुम्हारा धमकी हमारा सामने दिखाए न साले, तुम्हारा धमकी हमारा सामने नहीं चलेगा. ಈ ರಾಮಾಚಾರಿಗೆ ನಗುವ ಗಂಡು ಇನ್ನೂ ಹುಟ್ಟಿಲ್ಲ. ಹೋಗಿರ್ಲೇ ಹೋಗಿ ಗಾಂಡು ನನ್ನ ಮಕ್ಕಳ, ಒಂದಲ್ಲ ಒಂದು ದಿನ ನಿಮ್ಮಿಬ್ಬರ ಸಾವು ಈ ವಿಷ್ಣುವಿನ ಕೈಲಿ ಅನ್ನೋದನ್ನು ಮಾತ್ರ ಮರೆಯಬೇಡಿ. ಅಣ್ಣ ಬರೋಣ, ಮೊದಲು ಅಣ್ಣನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ನಡೆಯರಪ್ಪ, ಹೋಗೋಣ. ನಡೆಯತ್ತಿಗೆ ಹೋಗೋಣ.